50 ವರ್ಷಗಳಿಂದ ಬಳಕೆಯಲ್ಲಿದ್ದ ರಸ್ತೆ ಏಕಾಏಕಿ ಬಂದ್. ರಸ್ತೆ ಬಿಡಿಸಿಕೊಡುವಂತೆ ತಹಶೀಲ್ದಾರ್ಗೆ ಗ್ರಾಮಸ್ಥರಿಂದ ದೂರು. ಕಳೆದ 50 ವರ್ಷಗಳಿಂದ ಸಾರ್ವಜನಿಕರು ಓಡಾಡ್ತಾ ಇದ್ದ ರಸ್ತೆ ಏಕಾಏಕಿ ಬಂದ್ ಆಗಿದ್ದು, ಇದರಿಂದ ಗ್ರಾಮಸ್ಥರು ಪರದಾಡುವಂತಾಗಿದೆ. ರಸ್ತೆ ಬಂದ್ ಆಗಿರೋದ್ರಿಂದ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳು ಸೇರಿದಂತೆ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗ್ತಾ ಇದ್ದು, ಹೀಗಾಗಿ ರಸ್ತೆ ಬಿಡಿಸಿಕೊಡುವಂತೆ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿ ಮೆಟ್ಟಿಲೇರಿದ್ದಾರೆ. ಹೌದು, ತುಮಕೂರು ತಾಲೂಕಿನ ಹರಿಯಪ್ಪನಹಳ್ಳಿ ಗ್ರಾಮದಲ್ಲಿ 50 ವರ್ಷಗಳ ಹಳೆಯ ರಸ್ತೆಯನ್ನೇ ಬಂದ್ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹರಿಯಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 50 ಮತ್ತು 52ರ ಜಮೀನಿನ ಮೂಲಕ ಕಳೆದ 5 ದಶಕಗಳಿಂದ ಗ್ರಾಮಸ್ಥರು ಓಡಾಡುತ್ತಿದ್ರಂತೆ. ಆದರೆ ಇತ್ತೀಚೆಗೆ ಜಮೀನಿನ ಅಳತೆ ಮಾಡಲಾಗಿದೆ ಎಂದು ಹೇಳಿ ಜಮೀನು ಮಾಲೀಕರು ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಬಂದ್ ಮಾಡಿರುವ ಜಾಗದಲ್ಲಿ ಅಡಿಕೆ ಸಸಿಗಳನ್ನು ನೆಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ರಸ್ತೆ ಬಂದ್ ಆಗಿರೋದ್ರಿಂದ ಗ್ರಾಮಸ್ಥರು ತಮ್ಮ ಮನೆಗಳಿಗೆ ತೆರಳಲು ಹಾಗೂ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗಲು ಪರದಾಡುವಂತಾಗಿದೆ. 5 ದಶಕಗಳಿಂದ ಇದೇ ರಸ್ತೆಯಲ್ಲಿ ಓಡಾಡ್ತಿದ್ದೇವೆ. ಈಗ ಏಕಾಏಕಿ ರಸ್ತೆ ಬಂದ್ ಮಾಡಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹೀಗಾಗಿ ಕೂಡಲೇ ನಮಗೆ ನಕಾಶೆ ಹಾಗೂ ದಾಖಲೆಗಳ ಪ್ರಕಾರ ರಸ್ತೆ ಬಿಡಿಸಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಏನಾಗಿದೆ ಸರ್ ಏನಾಗಿದೆ ಅಂದರೆ ಇಲ್ಲಿ ನಾವು ಸುಮಾರು 60-70 ವರ್ಷದಿಂದ ಓಡಾಡ್ತಾ ಇರೋ ರೋಡುಗಳನ್ನ ಇವರು ನಮ್ಮ ಜಮೀನಿಗೆ ಬರ್ತಕ್ಕಂಥ ರೋಡುಗಳನ್ನ ಮುಚ್ಚಿದ್ದಾರೆ. ಯಾಕೆ ಅಂದರೆ ಇವರು ನಕಾಶೆ ರೋಡು ಬಿಡ್ತಾ ಇಲ್ಲ, ಈ ಕಡೆಗೆ ಇರೋ ಹಳೆ ರೋಡು ಬಿಡ್ತಾ ಇಲ್ಲ. ಏಕೆಂದರೆ ನಮ್ಮ ಜಮೀನಿಗೆ ನಕಾಶೆ ರೋಡ್ ಇದ್ದೂ ಆ ನಕಾಶೆ ರೋಡನ್ನು ಅಡ್ಡಿಪಡಿಸಿದ್ದಾರೆ, ಈಗಿರೋ ಹಳೆ ರೋಡು ಮುಚ್ಚಿದ್ದಾರೆ. ನಾವು ಕೇಳೋಕೆ ಹೋಗಿದ್ದಕ್ಕೆ ನಾವು ನಮ್ಮ ರೋಡ್ ನಿಮಗೆ ಎಲ್ಲಿ ಬರುತ್ತೋ ನಕಾಶೆ ರೋಡನ್ನ ಅಲ್ಲಿ ತೆಗೆಸ್ಕೊಳ್ಳಿ ಅಂತ ಹೇಳಿ ಇರೋ ರೋಡನ್ನು ಕ್ಲೋಸ್ ಮಾಡಿಕೊಂಡು ನಮ್ಮ ಮನೆಗೆ ಈಗ ವಾಸ ಸುಮಾರು 40-50 ವರ್ಷದಿಂದ ಕಟ್ಟಿರ್ತಕ್ಕಂಥ ಮನೆಗಳಿಗೆ ಓಡಾಡೋಕ್ಕೆ ದಾರಿ ಇಲ್ದಂಗೆ, ಕೃಷಿ ಚಟುವಟಿಕೆಗಳಿಗೆ ದಾರಿ ಇಲ್ದಂಗೆ, ನನ್ನ 2 ಮಕ್ಕಳುಗಳ್ನ ಸ್ಕೂಲಿಗೂ ಬಿಡೋಕ್ಕಿಲ್ದಂಗೆ ಈ ಸರ್ವೆ ನಂಬರು 50ನೇ ಸರ್ವೆ ನಂಬರು ಮತ್ತು 57ನೇ ಸರ್ವೆ ಮಾಲೀಕರುಗಳು ರೋಡ್ಗೆ ಅಡ್ಡ ಕಡಗಳನ್ನು ಹೊಡೆದುಕೊಂಡು ನಮಗೆ ತುಂಬ ತೊಂದರೆ ಮಾಡ್ತಾಯಿದ್ದಾರೆ. ಪ್ರತಿದಿನ ನಾವು ಅವ್ರ ಹತ್ರ ಬಾಯಿಗೆ ಬಂದಂಗೆ ಬೈಸ್ಕೊಳ್ಳೋವಂಥ ಸಿಚುವೇಶನ್ ಬಂದಿದೆ. ಈಗ ಸರ್ಕಾರದ ನಿಯಮನೇ ಐತೆ, ನಮ್ಮ ದಾರಿ ನಮ್ಮ ಹೊಲ ಅಂತನ. ಆ ನಿಯಮಕ್ಕೆ ವಿರುದ್ಧವಾಗಿ ಇವರು ನಮಗೆ ರಸ್ತೆಗಳನ್ನು ತಡೆದಿದ್ದಾರೆ. ಇದೇ ವಿಚಾರವಾಗಿ ನಾವು ತಹಶೀಲ್ದಾರ್ ಅವ್ರಿಗೆ ಸುಮಾರು ಮಾರ್ಚ್ ತಿಂಗಳಲ್ಲೇ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟಾದ್ಮೇಲೂ ತಹಶೀಲ್ದಾರ್ಗಳು SIR ಇದರಲ್ಲಿರೋದ್ರಿಂದ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅದಾದ್ಮೇಲೂ ನಾವು ರೋಡನ್ನ ಹಿಂಗೆ ಅರ್ಜಿ ಕೊಟ್ಟಿದ್ದೀವಿ ಅಂತ ಹೇಳಿ ನಮ್ಮ ಹತ್ರ ಇವರು RI ಅವರು ಬಂದು ಸ್ಥಳ ತನಿಖೆ ಮಾಡಿ ಹಿಂಬರಹನೂ ನಮಗೆ ದಾಖಲೆ ಸಮೇತ ಕೊಟ್ಟಿದ್ದಾರೆ. ಮೋಜಣಿದಾರರು ಬರಬೇಕು, ಗುರುತಿಸ್ಬೇಕು ಅಂತ ಹೇಳಿ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ, ಹಿಂಬರಹನೂ ನೀಡಿದ್ದಾರೆ. ಆ ಮಾಹಿತಿಗಳನ್ನೂ ನಾವು ಸರ್ವೇದಾರರಿಗೆ ನಕಾಶೆ ರೋಡ್ ಇರೋರಿಗೆ ಆ ಮಾಹಿತಿ ಕೊಟ್ಟರು ಅವರು ಆ ಅಧಿಕಾರಿಗಳಿಗೂ ಎದುರುಕೊಂಡಲೇನ ಇರೋ ಹಳೆ ರಸ್ತೆ ಮತ್ತು ನಕಾಶೆ ರಸ್ತೆ ಎರಡನ್ನೂ ಅಡ್ಡಿಪಡಿಸಿ ನಮಗೆ ವಾಸದ ಮನೆಗೆ ಹೋಗೋಕ್ಕೆ ಯಾವುದೇ ರೀತಿಯಾದಂಥ ದಾರಿ ಇಲ್ದಂಗೆ ಮಾಡಿದ್ದಾರೆ. ಇದರ ವಿಚಾರವಾಗಿ ನನ್ನ ಹೆಂಡತಿ, ನನ್ನ ಅಮ್ಮ ಮತ್ತು ನನ್ನ ಮಕ್ಕಳಿಗೆ ಮಾನಸಿಕವಾಗಿ ಪ್ರತಿದಿನ ಓಡಾಡುವಾಗ ಬಾಯಿಗೆ ಬಂದಂತೆ ಬೈತಾರೆ. ತಹಶೀಲ್ದಾರು ಏನು ಹೇಳ್ತಾ ಇದ್ದಾರೆ ಅಂದರೆ ಸರ್ವೇಯರ್ಗಳ್ನ ಅಲರ್ಟ್ ಮಾಡಬೇಕು ತಹಶೀಲ್ದಾರರೇ. ಗ್ರಾಮ ನಕಾಶೆಗಳ್ನ ಗುರುತಿಸೋಕ್ಕೆ, ಹೊಲದಲ್ಲಿರೋ ಗುರುತಿಸೋಕ್ಕೆ ತಹಶೀಲ್ದಾರರುಗಳೇ ಮೋಜಣಿದಾರರುಗಳ್ನ ಇದು ರಸ್ತೆ ಬಿಡಿಸ್ಕೊಡೋಕ್ಕೆ ಇದು ಮಾಡಬೇಕು. ಸರ್ವೇಯರ್ಗಳು ಸಮಸ್ಯೆ ಇರೋದ್ರಿಂದ ಮತ್ತು ಇವರು ಮಾಲೀಕರುಗಳು ನಮಗೆ ತೊಂದರೆ ಕೊಡೋದ್ರಿಂದ ನಮ್ಮ ವಾಸದ ಮನೆಗೆ ಹೋಗೋಕ್ಕೆ ತುಂಬ ಕಷ್ಟ ಆಗಿದೆ. ಇನ್ನು ರಸ್ತೆ ಬಂದ್ ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ಆಗ್ತಿರುವ ತೊಂದರೆ ಬಗ್ಗೆ ಗ್ರಾಮಸ್ಥರು ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ಅವರಿಗೆ ದೂರು ನೀಡಿದ್ದಾರೆ. ನಕಾಶೆ ಹಾಗೂ ದಾಖಲೆಗಳನ್ನು ಪರಿಶೀಲಿಸಿ ಕೂಡಲೇ ಸಾರ್ವಜನಿಕರ ಸಂಚಾರಕ್ಕೆ ರಸ್ತೆ ಬಿಡಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಒಟ್ನಲ್ಲಿ 5 ದಶಕಗಳಿಂದ ಸಾರ್ವಜನಿಕರ ಬಳಕೆಯಲ್ಲಿದ್ದ ರಸ್ತೆ ಇದೀಗ ಬಂದ್ ಆಗಿರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ದಾಖಲೆಗಳು ಹಾಗೂ ನಕಾಶೆ ಪರಿಶೀಲಿಸಿ ಸಾರ್ವಜನಿಕರ ಸಂಚಾರಕ್ಕೆ ರಸ್ತೆ ಕಲ್ಪಿಸಲು ತಹಶೀಲ್ದಾರ್ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.